ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ತಂದಿದ್ದೀನಿ. ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗಿರುತ್ತೆ. ಬನ್ನಿ ನೋಡೋಣ ಏನು ಅಂತ. ಗೈಸ್ ಏನು ಅನ್ನೋದಾದರೆ, ಇವತ್ತು ನಾನು ಕೋಡಿಯಾಲ ಸೀರೆ ತರಿಸಿದ್ದೀನಿ. ಸೊ ಆ ಒಂದು ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಕೋಡಿಯಾಲ ಸೀರೆನಾ ಅಂತ ನೀವು ಅನ್ಕೋಬೋದು. ಮಂಡ್ಯ ಜಿಲ್ಲೆ ಕೋಡಿಯಾಲ ಗ್ರಾಮದ ನೇಯ್ಗೆಯಲ್ಲಿ ಇವರು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಸ್ಯಾರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೇಯ್ಗೆಯಲ್ಲಿ ತುಂಬ ಪರಂಪರೆನೇ ಇದೆ ಅಂದರೆ ತಪ್ಪಿಲ್ಲ. ಇವು ಕೈಮಗ್ಗದ ಸೀರೆಗಳಾಗಿರ್ತವೆ, ತುಂಬ ಹೆಸರುವಾಸಿಯಾಗಿರೋ ಅಂಥದ್ದು. ಹಾಗೆಯೇ ಕೋಡಿಯಾಲ ಸೀರೆ ಅಂದರೆ ಇಲ್ಲಿ ತಯಾರಾಗೋಂಥ ಸೀರೆಗಳಿಗೆ ಕೋಡಿಯಾಲ ಸೀರೆ ಅಂತಲೇ ಕರೀತಾರೆ. ಹಾಗೆ ಇದು ರಾಜಮನೆತನದಿಂದ ನಂಟಿದೆ ಅಂತೆ. ನೇಕಾರರು ಕೂಡ ಇದನ್ನು ಆಂಧ್ರ ಪ್ರದೇಶದಿಂದ ಬಂದವರಾಗಿರ್ತಾರೆ. ಹೇಳ್ಬೇಕಂದ್ರೆ ಮೈಸೂರು ಸಂಸ್ಥಾನ ಏನಿದೆ ಅಲ್ಲ, ಆ ಒಂದು ಒಡೆಯರ್ ಕಾಲದಿಂದನೂ ಅಲ್ಲಿಗೆ ಬಂದು ನೆಲೆಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೈಸೂರು ಮಹಾರಾಜರು ಕೂಡ ಅರಮನೆಯವರಿಗಾಗಿ ನೇಕಾರರು ವಿಶೇಷ ವಸ್ತ್ರಗಳನ್ನೇ ಸಿದ್ಧಪಡಿಸ್ತಾ ಇದ್ರಂತೆ. ಅಷ್ಟೊಂದು ಫೆಸಿಲಿಟಿ ಇತ್ತಂತೆ ಆವಾಗಿಂದನೂ. ನಂಬಿಕೆಗೆ ಇನ್ನೊಂದು ಹೆಸರು ಅಂದರೆ ಕೋಡಿಯಾಲ ಸೀರೆ ಅಂತ ಹೇಳಿದ್ರು ತಪ್ಪಿಲ್ಲ. ಇವ್ರದ್ದೇ ಆದ ಒಂದು ಬ್ರ್ಯಾಂಡನ್ನೇ ಇವರು ಕೂರಿಸಿದ್ದಾರೆ. ಅಷ್ಟೇ ಅಲ್ಲೇ ಗುಣಮಟ್ಟದಲ್ಲೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ ಅಂದರೆ ತಪ್ಪಿಲ್ಲ. ಜನರಲ್ಲಿ ನಂಬಿಕೆಯನ್ನು ಉಳಿಸಿರ್ತಕ್ಕಂಥ ಸ್ಯಾರಿ ಇದು ಅಂದರೆ ತಪ್ಪೇನಿಲ್ಲ. ಹಾಗೆ ತುಂಬ ಫೇಮಸ್ ಆಗಿರೋವಂಥ ಸ್ಯಾರಿ ಇದಾಗಿರುತ್ತೆ. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದು ಕೋಡಿಯಾಲ ಸೀರೆ ಬಗ್ಗೆ ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತಪ್ಪಾಗಿ ಭಾವಿಸ್ಬೇಡಿ, ಹಿಸ್ಟ್ರಿ ಗೊತ್ತಿರಬೇಕಲ್ವಾ. ಸೊ ಎಲ್ಲಿಂದ ಬಂತು ಇದು ಏನು ಅನ್ನೋದಕ್ಕೋಸ್ಕರ. ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಒಂದು ಐತಿಹಾಸಿಕ ಹಳ್ಳಿ ಅಂದರೆ ತಪ್ಪೇನಿಲ್ಲ. ಇದು ನೇಯ್ಗೆಗೆ ಅಂತಲೇ ಪರಂಪರೆ ಕಾಲದಿಂದನೂ ಇದೆ. ಸೊ ಹೇಳಿದ್ನಲ್ಲ, ರಾಜಮನೆತನದವರು ಕೂಡ ಇದನ್ನು ಬಳಸ್ಕೋತಾ ಇದ್ದರು. ಅವತ್ತಿನ ಕಾಲದಿಂದನೂ ಇದೆ ಅಂದರೆ ಇದು ಎಷ್ಟು ಪರಂಪರೆ ಹೊಂದಿದೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಿಸ್ಟ್ರಿ ಅನ್ನೋದು, ಇತಿಹಾಸ ಅನ್ನೋದು ಯಾವ ರೀತಿ ಎಲ್ಲ ಬಟ್ಟೆಗಳಿಗೂ ಸಹ ಇತಿಹಾಸ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ. ಸೊ ಬನ್ನಿ, ಹಾಗಿದ್ರೆ ನೆಕ್ಸ್ಟ್ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಚೀಪ್ ಆ್ಯಂಡ್ ಬೆಸ್ಟ್ ಆಗಿರೋವಂಥ ಸ್ಯಾರಿ ತರಿಸಿದ್ದೀನಿ ನೋಡಿ. ಈ ರೀತಿಯಾಗಿದೆ. ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಸ್ಯಾರಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಹೇಳ್ಬೇಕಂದ್ರೆ ಈ ರೀತಿಯಾಗಿ ಪಲ್ಲು ಬರುತ್ತೆ. ತುಂಬ ರಿಚ್ ಪಲ್ಲು ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬ್ಲೌಸ್ ಹೇಳ್ಬೇಕಂದ್ರೆ ಇಲ್ಲಿ ರನ್ನಿಂಗಲ್ಲಿ ಬಂದಿದೆ. ನೋಡಿ, ಇದು ಬ್ಲೌಸು ಕಾಣಿಸ್ತಿದೆ ಅಲ್ವಾ? ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬ್ಲೌಸ್ ಕೂಡ ವೇರ್ ಮಾಡಿದರೆ ಸಕ್ಕತ್ತಾಗಿ ಕಾಣುತ್ತೆ ಅಂತ ಅನ್ಕೊಳ್ತೀನಿ. ನೋಡಿ, ಇದಕ್ಕೂ ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ? ಇದು ಬ್ಲೌಸು, ಇದು ಸ್ಯಾರಿ. ಇದಕ್ಕೆ ವರ್ಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಳಬೇಕಂದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಹೇಳಬೇಕಂದ್ರೆ ಇದು ತುಂಬ ಜಾಸ್ತಿ ಏನಿಲ್ಲ, 1500 ಇದೆ. ತುಂಬ ರಿಚ್ ಲುಕ್ ಕೊಡುತ್ತೆ ಅಂದರೆ ತಪ್ಪಿಲ್ಲ. ನೋಡಿ, ಬಾರ್ಡರ್ ಮಾತ್ರ ಸಖತ್ ಶೈನಿ ಇದೆ. ಗೋಲ್ಡ್ ಬಾರ್ಡರ್ ಬರುತ್ತೆ. ಹೇಳಬೇಕಂದ್ರೆ ಹೇಗೆ ಕಾಣಿಸ್ತಾ ಇದೆ? ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ? ನೋಡಿ, ಇದಕ್ಕೂ ಮ್ಯಾಚ್ ಆಗಿದೆ ಅಂತ ಅನಿಸುತ್ತೆ. ಬಟ್ ಇದು ಬ್ಲೌಸ್ ಬಂದುಬಿಟ್ಟು ಚೇಂಜ್ ಇದೆ. ವೈನ್ ಕಲರಲ್ಲಿ ಬ್ಲೌಸ್ ಇದೆ. ತುಂಬ ಚೆನ್ನಾಗಿದೆ. ಹೇಳಬೇಕಂದ್ರೆ ಕೋಡಿಯಾಲ ಸೀರೆ ಅಂದರೆ ತುಂಬ ಫೇಮಸ್ಸು. ಸೊ ನೋಡಿ, ವಾವ್, ಹೇಗೆ ಕಾಣ್ತಾ ಇದೆ? ಹಾಗೆ ಇದು ರನ್ನಿಂಗಲ್ಲಿ ಬ್ಲೌಸು ನೋಡಿ, ಕಾಣಿಸ್ತಿದೆ ಅಲ್ವಾ? ಇದು ರನ್ನಿಂಗಲ್ಲಿ ಬ್ಲೌಸು, ಮತ್ತು ಇದು ಪಲ್ಲು.
ತುಂಬ ರಿಚ್ ಬಾರ್ಡ್ರು ವೈಟ್ ಕಲರಲ್ಲಿ ಬ್ಲೌಸ್ ಇದೆ, ಕಾಣಿಸ್ತಿದೆ ಅಲ್ವಾ? ತುಂಬ ದಪ್ಪ ಇರೋದು ಬ್ಲೌಸ್ ಆಗುತ್ತೆ. ಸೊ ನೋಡಿ, ತುಂಬ ರಿಚ್ ಬಾರ್ಡರ್ ಇರುವಂಥ ಒಂದು ಸ್ಯಾರಿ, ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಪೂರ್ತಿ ಇದೇ ರೀತಿ ಇದೆ. ನೋಡಿದ್ರಲ್ವಾ ಗೈಸ್, ಸ್ಯಾರಿ ತುಂಬ ಚೆನ್ನಾಗಿದೆ, ತುಂಬ ಪ್ರೀತಿಯಾಗಿದೆ. ಕೋಡಿಯಾಲ ಸೀರೆ ಅಂದರೆ ತುಂಬ ಇಷ್ಟಪಟ್ಟು ತೊಗೋತಾರೆ. ಇವನ್ ಅದು ಮ್ಯಾನುಫ್ಯಾಕ್ಚರರ್ ಕೂಡ ಇದೆ. ಸೊ ಬೇಕಿದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ ಕ್ಲಾತ್ ಅಂದರೆ ತಪ್ಪೇನಿಲ್ಲ, ತುಂಬ ಚೆನ್ನಾಗಿದೆ. ಬೇಗ ಬೇಗ ಪರ್ಚೇಸ್ ಮಾಡಿ. ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ, ಪೋಸ್ಟ್ ಕೊರಿಯರ್ ಮಾಡ್ತೀವಿ. ಸೊ ಹಾಗಾಗಿ ಆಲ್ ಓವರ್ ಕರ್ನಾಟಕ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಪ್ಲೀಸ್, ಶಿಪ್ಪಿಂಗ್ ಚಾರ್ಜ್ ಇಲ್ಲ, 1500 ಇದೆ. ತುಂಬ ಪ್ರಿಟ್ಟಿಯಾಗಿದೆ. ಹಾಗೆ ಕಂಚಿ ಸ್ಯಾರಿ ನೋಡಿದಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. 1500 ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾ ಇರೋವಂಥ ಸ್ಯಾರಿ. ವೈನ್ ಕಲರು ವಿತ್ ಗ್ರೀನ್ ಸಿಗೋದೇ ರೇರು, ಬಟ್ ಸಿಕ್ಕಿದೆ. ಬೇಗ ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಈಗ ನ್ಯೂ ಇಯರ್ ಆಫರ್ ಇರೋದ್ರಿಂದ, ನ್ಯೂ ಇಯರ್ ಹಾಗೆ ಸಂಕ್ರಾಂತಿ ಹಬ್ಬದ ಆಫರ್ ಅಂತ ಹೇಳಿ 1500, ಇಲ್ಲಾಂದರೆ ಆಮೇಲೆ ರೇಟ್ ವೈಸ್ ವೇರಿ ಆಗ್ತಾ ಇರುತ್ತೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇವತ್ತಿನ ಸ್ಯಾರಿ ಬಂದುಬಿಟ್ಟು ಇದಾಗಿತ್ತು, ಕೋಡಿಯಾಲ ಸ್ಯಾರಿ. ತುಂಬ ಚೆನ್ನಾಗಿತ್ತು, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ತುಂಬ ರಿಚಾಗಿ ಇದನ್ನು ವರ್ಕ್ ಮಾಡಿ ಬ್ಲೌಸ್ ಹೊಲಿಸಿದ್ವಿ ಅಂದರೆ, ಸ್ಟಿಚ್ ಮಾಡಿಸಿದ್ವಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈವನ್ ಮದುವೆ ಫಂಕ್ಷನ್, ಎಂಗೇಜ್ಮೆಂಟ್, ಈ ಥರ ಫಂಕ್ಷನ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಹೇಳ್ಬೇಕಂದ್ರೆ ಈಗ ಆರಿ ವರ್ಕ್ ಅದು ಇದು ಮಾಡಿಸ್ತೀವಲ್ವ ಬ್ಲೌಸ್ಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಚೀಪ್ ಆ್ಯಂಡ್ ಬೆಸ್ಟಾಗೇ ರೇಷ್ಮೆ ಸ್ಯಾರಿ ತೊಗೊಂಡು ರಿಚ್ ಲುಕ್ಕಲ್ಲಿ ನಾವು ಯಾವ ರೀತಿ ಕಾಣ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗಿದ್ದರೆ ಬೇಗ ಬೇಗ ಪರ್ಚೇಸ್ ಮಾಡಿ. ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ, ಆಲ್ ಓವರ್ ಕರ್ನಾಟಕ ಆನ್ಲೈನ್ ಕೊರಿಯರ್ ಇರುತ್ತೆ, ಆಫ್ಲೈನ್ ಕೂಡ ಇರುತ್ತೆ. ಆನ್ಲೈನಲ್ಲಿ ಕೊರಿಯರ್ ಮಾಡ್ತೀವಿ, ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ. ಪೋಸ್ಟ್ ಕೊರಿಯರು, ಸೊ ಪೋಸ್ಟ್ ಆಫೀಸ್ ಕೊರಿಯರ್ ಇರುತ್ತಲ್ಲ, ಅದರಿಂದ ಸೊ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ. 1500 ರೇಟು, ಓಕೆನಾ? ಇಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ, ಹಾಗೆ ಹೇಳಿದ್ದೀನಿ, ಓಕೆನಾ? ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಒಂದು ಗ್ರೀನ್ ವಿತ್ ವೈನ್ ಕಲರಲ್ಲಿ ಬ್ಲೌಸ್ ಇದೆ. ಪಲ್ಲು ಬಂದುಬಿಟ್ಟು ಪಿಂಕ್ ಶೇಡಲ್ಲಿದೆ. ತುಂಬ ಗ್ರ್ಯಾಂಡ್ ಲುಕ್ ಇದೆ. ಹೇಳ್ಬೇಕಂದ್ರೆ ಮದುವೆ ಫಂಕ್ಷನಿಗಂತೂ ಮಾಡಿಸಿರೋಂಥ ಒಂದು ಸ್ಯಾರಿ ಅಂದರೆ ತಪ್ಪಿಲ್ಲ. ಬೇಗ ಬೇಗ ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ತಾ, ಈ ಒಂದು ಸ್ಯಾರಿ ಇವತ್ತು ಫಸ್ಟ್ ನ್ಯೂ ಇಯರ್ ಪ್ರಯುಕ್ತ ಈ ಕೋಡಿಯಾಲ ಸ್ಯಾರಿ ತಂದಿದ್ದೀನಿ. ನೆಕ್ಸ್ಟ್ ಇದೇ ಥರ ತರ್ತಾ ಇರ್ತೀನಿ. ಈವನ್ ಕಾಟನ್ ಸ್ಯಾರೀಸ್, ಎಂಬ್ರಾಯ್ಡ್ರಿ, ಆಮೇಲೆ ಬನಾರಸಿ, ಕ್ರೇಪ್, ಈ ಥರ ಎಲ್ಲ ತರ್ತಾ ಇರ್ತೀನಿ. ಹಾಗೆ ಇನ್ನೊಂದು ವಿಷಯ ಏನು ಅನ್ನೋದಾದರೆ ಗೈಸ್, ಈವನ್ ಕುರ್ತಾಸ್ ಕೂಡ ತರಿಸ್ತಾ ಇದ್ದೀನಿ. ಕುರ್ತಾಸು ಕೂಡ ಟೂ ಸೆಟ್ ಇರೋವಂಥದ್ದು ಮತ್ತು 3 ಪೀಸಸ್ ಇರೋವಂಥದ್ದು ಕೂಡ 3 ಪೀಸು ಮತ್ತು 2 ಪೀಸ್ ಇರೋವಂಥದ್ದು ಕೂಡ ತರಿಸ್ತಾ ಇದ್ದೀನಿ. ಬರೀ ಕುರ್ತಾಸೇನಿಲ್ಲ, ಕುರ್ತಾಸಲ್ಲಿ 2 ಪೀಸು ಮತ್ತು 3 ಪೀಸ್. 2 ಪೀಸ್ ಅಂದರೆ ಈವನ್ ಗೊತ್ತಲ್ಲ, ಟಾಪ್ ವಿತ್ ಬಾಟಮ್. 3 ಪೀಸ್ ಅಂದರೆ ಟಾಪ್ ವಿತ್ ಬಾಟಮ್ ವಿತ್ ವೇಲ್, ದುಪ್ಪಟ್ಟ ಕೂಡ ಇರುತ್ತೆ. ಬೇಗ ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಇವತ್ತು ನ್ಯೂ ಇಯರ್ ಸ್ಪೆಷಲಿಗೋಸ್ಕರ ಈ ಒಂದು ಗ್ರ್ಯಾಂಡಾಗಿರೋವಂಥ ರಿಚ್ ಲುಕ್ ಕೊಡುವಂಥ ಒಂದು ಸ್ಯಾರಿ ತಂದಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಲ್ಲಿಗೆ ನೆಕ್ಸ್ಟು ಸ್ಯಾರೀಲಿ ಸಿಗೋಣ. ನೆಕ್ಸ್ಟ್ ಇನ್ನು ಡೇ 2 ಅಲ್ಲಿ ಸಿಗೋಣ ಅಂತ ಹೇಳ್ತಾ, ಎಲ್ರಿಗೂ ಬಾಯ್.